ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಕರ್ನಾಟಕದ ಅತ್ಯಂತ ಜನಪ್ರಿಯ ತಿಂಡಿಯ ಬಗ್ಗೆ ಮಾತನಾಡೋಣ. ಅದುವೇ ಗರಿಗರಿಯಾದ ರುಚಿಕರವಾದ ಮದ್ದೂರು ವಡೆ. ಈ ಹೆಸರನ್ನು ಕೇಳಿದ ತಕ್ಷಣ ಬಾಯಲ್ಲಿ ನೀರು ಬರುವುದು ಗ್ಯಾರಂಟಿ. ಈ ವಡೆ ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ಎಂಬ ಪುಟ್ಟ ಪಟ್ಟಣದಲ್ಲಿ. ಈ ರುಚಿಯ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮದ್ದೂರು ವಡೆಯ ರಹಸ್ಯವನ್ನು ಬಯಲು ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಮದ್ದೂರು ಮೂಲಕ ಪ್ರಯಾಣ ಮಾಡಿದ್ದರೆ ರೈಲ್ವೆ ಸ್ಟೇಷನ್ ನಲ್ಲಿ ಈ ವಡೆ ತಿಂದಿರುತ್ತೀರಿ. ಮದ್ದೂರು ರೈಲ್ವೆ ನಿಲ್ದಾಣ ಮತ್ತು ಈ ವಡೆಗೆ ಅವಿನಾಭಾವ ಸಂಬಂಧವಿದೆ. ಮೊದಲು ಮದ್ದೂರು ವಡೆ ಶುರುವಾಗಿದ್ದು ಸುಮಾರು 100 ವರ್ಷಗಳ ಹಿಂದೆ. ಇದು ಕೇವಲ ತಿಂಡಿಯಲ್ಲ, ಮಂಡ್ಯ ಜನರ ಹೆಮ್ಮೆ. ಹಾಗಾದರೆ ಈ ವಡೆ ಯಾವುದು, ಹೇಗೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗುವ ಮುಖ್ಯ ಪದಾರ್ಥಗಳನ್ನು ನೋಡೋಣ. ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಅತ್ಯಗತ್ಯ. ಹಾಗೆಯೇ ಸ್ವಲ್ಪ ಚಿರೋಟಿ ರವೆಯನ್ನು ಸೇರಿಸಿದರೆ ವಡೆ ಗರಿಗರಿಯಾಗಿ ಬರುತ್ತದೆ. ಇದರ ರುಚಿಯ ಅಸಲಿ ಗುಟ್ಟು ಇರುವುದು ಈರುಳ್ಳಿಯಲ್ಲಿ. ಹೆಚ್ಚಿನ ಈರುಳ್ಳಿಯನ್ನು ಧಾರಾಳವಾಗಿ ಬಳಸಬೇಕು. ಜೊತೆಗೆ ಸಣ್ಣಗೆ ಹೆಚ್ಚಿದ ಮೆಣಸಿನಕಾಯಿ ಖಾರಕ್ಕೆ ಬೇಕು. ತಾಜಾ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಘಮವನ್ನು ಹೆಚ್ಚಿಸುತ್ತದೆ. ಸ್ವಲ್ಪ ಜೀರಿಗೆಯನ್ನು ಸೇರಿಸಿದರೆ ಜೀರ್ಣಕ್ರಿಯೆಗೂ ಒಳ್ಳೆಯದು. ರುಚಿಯು ಚೆನ್ನ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಮರೆಯಬೇಡಿ. ಒಂದು ವಿಶೇಷ ಹಂತವೆಂದರೆ ಕಾದ ಎಣ್ಣೆಯನ್ನು ಹಿಟ್ಟಿಗೆ ಸುರಿಯುವುದು. ಹೀಗೆ ಮಾಡುವುದರಿಂದ ವಡೆ ತುಂಬಾ ಹೊತ್ತು ಕ್ರಿಸ್ಪಿಯಾಗಿ ಇರುತ್ತದೆ. ಹಿಟ್ಟನ್ನು ಕಲಸುವಾಗ ಅತಿ ಹೆಚ್ಚು ನೀರು ಹಾಕಬಾರದು. ಈರುಳ್ಳಿಯಲ್ಲಿರುವ ತೇವಾಂಶವೇ ಹಿಟ್ಟು ಒಟ್ಟಾಗಲು ಸಹಾಯ ಮಾಡುತ್ತದೆ. ಹಿಟ್ಟು ಸಾಫ್ಟ್ ಆಗಿರಬಾರದು, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಈಗ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳಿ. ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರಿ. ಅದರ ಮೇಲೆ ಉಂಡೆಯನ್ನು ಇಟ್ಟು ತಟ್ಟಲು ಶುರು ಮಾಡಿ. ಮದ್ದೂರು ವಡೆ ತುಂಬಾ ತೆಳ್ಳಗೆಯೂ ಇರಬಾರದು ಮತ್ತೆ ದಪ್ಪವಾಗಿಯೂ ಇರಬಾರದು. ಕಾದ ಎಣ್ಣೆಯಲ್ಲಿ ಇದನ್ನು ಮಧ್ಯಮ ಉರಿಯಲ್ಲಿ ಕರಿಯಬೇಕು. ಅತಿ ಹೆಚ್ಚು ಉರಿ ಇದ್ದರೆ ಹೊರಗಡೆ ಸೀದು ಹೋಗುತ್ತದೆ, ಒಳಗಡೆ ಬೇಯುವುದಿಲ್ಲ. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತಿರುಗಿಸಬೇಡಿ. ಸ್ವಲ್ಪ ಹೊತ್ತಿನ ನಂತರ ಎರಡೂ ಕಡೆ ಹೊಂಬಣ್ಣ ಬರುವವರೆಗೆ ಕರಿಯಿರಿ. ವಡೆ ಎಣ್ಣೆಯಿಂದ ಮೇಲೆ ತೇಲಲು ಶುರುವಾದಾಗ ಅದು ಬೆಂದಿದೆ ಎಂದರ್ಥ. ಈಗ ಗರಿಗರಿಯಾದ ಮದ್ದೂರು ವಡೆ ಸವಿಯಲು ಸಿದ್ಧ. ಇದರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಇದ್ದರೆ ಸ್ವರ್ಗವೇ ಸರಿ. ಸಂಜೆಯ ಚಹಾದ ಜೊತೆಗೆಂದು ಇದು ಬೆಸ್ಟ್ ಕಾಂಬಿನೇಷನ್. ನೀವು ಇದನ್ನು ಪ್ರವಾಸಕ್ಕೆ ಹೋಗುವಾಗಲೂ ತೆಗೆದುಕೊಂಡು ಹೋಗಬಹುದು. ಇದು 2-3 ದಿನಗಳ ಕಾಲ ಹಾಳಾಗುವುದಿಲ್ಲ. ಈ ವಡೆಯ ವಿಶೇಷತೆ ಏನೆಂದರೆ ಇದು ತಣ್ಣಗಾದ ಮೇಲೂ ರುಚಿಯಾಗಿರುತ್ತದೆ. ಮದ್ದೂರಿನ SDP ಕ್ಯಾಂಟೀನ್ ಈ ವಡೆಗೆ ತುಂಬಾ ಫೇಮಸ್. ಅಲ್ಲಿ ಪ್ರತಿದಿನ ಸಾವಿರಾರು ವಡೆಗಳು ಮಾರಾಟವಾಗುತ್ತದೆ. ರೈಲಿನಲ್ಲಿ ಹೋಗುವಾಗ ಮದ್ದೂರೊಡೆ ಅಂತ ಕೂಗೋದು ಕೇಳಿಸುತ್ತಲ್ಲ, ಅದು ಒಂದು ಖುಷಿ. ಎಷ್ಟೋ ಜನ ಕೇವಲ ಈ ವಡೆ ತಿನ್ನಲೆಂದೇ ಮದ್ದೂರಿಗೆ ಹೋಗುತ್ತಾರೆ. ಇದು ಕರ್ನಾಟಕದ ಹೋಟೆಲ್ ಮೆನುಗಳಲ್ಲಿ ತಪ್ಪದೇ ಇರುತ್ತದೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಎಲ್ಲರಿಗೂ ಇದಿಷ್ಟ. ಇದನ್ನು ಮನೆಯಲ್ಲಿಯೇ ಮಾಡುವುದು ತುಂಬಾ ಸುಲಭ. ಹೊರಗಡೆ ಸಿಗುವ ಕೆಟ್ಟ ಎಣ್ಣೆಯ ತಿಂಡಿಗಿಂತ ಇದು ಆರೋಗ್ಯಕರ. ಮದ್ದೂರು ವಡೆಯಲ್ಲಿ ವಿಭಿನ್ನ ವಿಧಗಳು ಇವೆ. ಕೆಲವರು ಇದಕ್ಕೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಸೇರಿಸುತ್ತಾರೆ. ಇನ್ನು ಕೆಲವರು ಗೋಡಂಬಿ ಚೂರುಗಳನ್ನು ಹಾಕಿ ರಿಚ್ ಆಗಿ ಮಾಡುತ್ತಾರೆ. ಆದರೆ ಅಸಲಿ ಮದ್ದೂರು ವಡೆಗೆ ಈರುಳ್ಳಿಯೇ ರಾಜ. ನೀವು ಒಮ್ಮೆ ತಿಂದರೆ ಮತ್ತೆ ಮತ್ತೆ ಬೇಕು ಎನ್ನುತ್ತೀರಿ. ಈ ವಿಡಿಯೋ ನೋಡುತ್ತಿರುವ ನಿಮಗೆ ಮದ್ದೂರು ವಡೆ ಇಷ್ಟನಾ? ಹಾಗಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ಮ ಊರಿನಲ್ಲಿ ಮದ್ದೂರು ವಡೆಗೆ ಏನೆಂದು ಕರೆಯುತ್ತಾರೆ? ಮಂಡ್ಯ ಭಾಗದ ಜನರ ಅತಿಥಿ ಸತ್ಕಾರದಲ್ಲಿ ಇದು ಮುಖ್ಯ ಪಾತ್ರ ವಹಿಸುತ್ತದೆ. ಯಾವುದೇ ಶುಭ ಸಮಾರಂಭದಲ್ಲಿ ಮದ್ದೂರು ವಡೆ ಇರಲೇಬೇಕು. ಬೆಂಗಳೂರು ಮೈಸೂರು ಹೈವೇಯಲ್ಲಿ ಹೋಗುವಾಗ ಮದ್ದೂರಿನಲ್ಲಿ ನಿಲ್ಲಿಸೋದು ಮರೆಯಬೇಡಿ. ಬಿಸಿ ಬಿಸಿ ವಡೆ ತಿನ್ನುತ್ತಾ ಹರಟೆ ಹೊಡೆಯುವ ಮಜನೇ ಬೇರೆ. ಈ ವಡೆಗೆ ಯಾವುದೇ ಕೃತಕ ಬಣ್ಣ ಬಳಸುವ ಅಗತ್ಯವಿಲ್ಲ. ಈರುಳ್ಳಿಯ ನೈಸರ್ಗಿಕ ಕೆಂಪು ಬಣ್ಣವೇ ಇದಕ್ಕೆ ಅಂದ ನೀಡುತ್ತದೆ. ಹಳ್ಳಿ ಶೈಲಿಯಲ್ಲಿ ಮಾಡಿದರೆ ಇದರ ರುಚಿ ಇನ್ನೂ ಹೆಚ್ಚಿರುತ್ತದೆ. ಹಿಟ್ಟು ಕಲಸುವಾಗ ಸ್ವಲ್ಪ ಎಣ್ಣೆ ಹಾಕಿದರೆ ಇನ್ನೂ ಸಾಫ್ಟ್ ಆಗಿ ಬರುತ್ತದೆ. ಎಣ್ಣೆಯ ಪ್ರಮಾಣ ಸರಿಯಾಗಿದ್ದರೆ ಇದು ಜಿಡ್ಡಾಗುವುದಿಲ್ಲ. ಮದ್ದೂರು ವಡೆ ಕರ್ನಾಟಕದ ಸಾಂಪ್ರದಾಯಿಕ ಆಹಾರದ ಗುರುತು. ಇತ್ತೀಚಿನ ದಿನಗಳಲ್ಲಿ ಇದು ವಿದೇಶಗಳಲ್ಲೂ ಪ್ರಸಿದ್ಧಿಯಾಗಿದೆ. ಸೂಪರ್ ಮಾರ್ಕೆಟ್ಗಳಲ್ಲಿ ರೆಡಿ ಟು ಈಟ್ ಮದ್ದೂರು ವಡೆ ಕೂಡ ಸಿಗುತ್ತದೆ. ಆದರೆ ಫ್ರೆಶ್ ಆಗಿ ಮಾಡಿದಕ್ಕೆ ಇರುವ ರುಚಿ ಬೇರೆ ಇಲ್ಲ. ನೀವು ಮೊದಲ ಬಾರಿ ಮಾಡುತ್ತಿದ್ದರೆ ಸಣ್ಣ ಉರಿಯಲ್ಲಿ ಬೇಯಿಸುವುದು ಮರೆಯಬೇಡಿ.
ಸರಿಯಾಗಿ ಬೆಂದ ವಡೆ ಹೆಚ್ಚು ದಿನ ಬಾಳಿಕೆ ಬರುತ್ತದೆ. ಈ ತಿಂಡಿ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ. ರುಚಿಯ ಜೊತೆಗೆ ಇದು ಹೊಟ್ಟೆಗೂ ಹಿತ ನೀಡುತ್ತದೆ. ಈ ಸುಲಭವಾದ ರೆಸಿಪಿಯನ್ನು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಮದ್ದೂರು ವಡೆ ಎಂಬ ಹೆಸರೇ ಒಂದು ಬ್ರ್ಯಾಂಡ್ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ತಿನ್ನುತ್ತೀರಿ, ನಗುತ್ತೀರಿ. ಧನ್ಯವಾದಗಳು.